ವೆಲ್ಕಮ್ ಆರ್ ಗೈಸ್ ನೋಡಿ ಲಕ್ಷಿಗೆ ಸುಮ್ ಕೂತಿದ್ನಲ್ಲ ಪಾಪ ನನಗೆ ಬರ್ಸಕಾರ ಬರ್ಸಿದ್ವಿ ಕೊಡ್ತೆ ವಾಚ್ ಎಲ್ಲ ಬಿಚ್ಚಿಕ್ತಿರೋದು ಗೈಸ್ ಇದೆ 11% ಓ ಡ್ರೆಸ್ ಗೊತ್ತಾದ್ರೆ ಯಾರು ಲಕ್ಷ ಅವ್ರು 11% ಸರ್ ನೋಡಿ ಹೀರೋಯಿನ್ ಒಬ್ಬ ಸೀರಿಯಲ್ ಆಕ್ಟರ್ ಹತ್ರ ಕಂತ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ. ಏನು ಹೇಳಲೇ ಇಲ್ಲ ಗೈಸ್. ಅದನ್ನೇ ಹೇಳ್ತಿದ್ದೀನಿ ಅಪ್ಪೋ. ನಮ್ಮ ಲೊಕೇಶನ್ ಹಿಂಗಿತ್ತು, ನಮ್ಮ ಕ್ಯೂಟ್ ಬಂಗಾರ ಹೆಂಗಿತ್ತು, ನಂದು ಹಿಂಗಿತ್ತು, ಸಖತ್ ಕ್ಯೂಟ್ ಅಲ್ಲ. ನಾನೀಗ ದಪ್ಪ ಆಗ್ಬಿಟ್ಟಿದ್ದೀನಿ ಮತ್ತೆ. ಆನೆ ಮರಿಯಾಗಿದ್ದು ದಪ್ಪ ಆಗಿರೋದಲ್ಲ, ಆನೆ ಮರಿ. ಏನು ಚೆನ್ನಾಗಿ ಕಾಣ್ತೀನಿ ಅಂತ ಆ್ಯಟಿಟ್ಯೂಡ್ ನೋಡಿ ಗೈಸ್, ಆ್ಯಟಿಟ್ಯೂಡು ಹಂಗೆ ಆಗೋಯ್ತು. ಇಲ್ಲೇ ವಾಕ್ ಮಾಡ್ತಿದ್ವಿ, ಶೆಟ್ಲ್ಗೆ ಕಾಡ್ತಿತ್ತು ನಾವೆಲ್ಲ. ಚೆನ್ನಾಗಿದೆ ಗೈಸ್ ಮೆಮೊರಿ. ಅದು ಚೆನ್ನಾಗಿ ಕಾಣ್ತಿದ್ದೆ ಅಮ್ಮ, ನೋಡ್ತಾನೆ ಇರಬೇಕು ಅನ್ಸುತ್ತೆ. ಪ್ರಾಮಿಸ್ ನಾನು ನೋಡ್ತಾನೆ ಇದ್ದೀನಿ ಹಿಂಗ ಮತ್ತೆ. ಹಲೋ ಪೂಜೆ ಫ್ಯಾಮಿಲಿ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರು? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರ ಅಂಕಲ್. ನಂಗೆ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಆರ್ ಅವಳು ವೆಲ್ಕಮ್ ಮಾಡ್ತಾವಳೆ. ವೆಲ್ಕಮ್ ಮಾಡಲಿ. ಗೈಸ್ ಇವತ್ತು ಒಳ್ಳೆ ಕಂಟೆಂಟ್ ಏನು ಅಂತಂದ್ರೆ, ನಮ್ಮ ಮನೆಗೆ ಇವತ್ತು ಸರ್ಪ್ರೈಸ್ ಆಗಿ ಮತ್ತೆ ಇಡನ್ ಪರ್ಸನ್ ಬರ್ತಿದ್ದಾರೆ. ಅವ್ರಿಗೂ ಕ್ಯಾಮ್ರಾ ಕಾಣಿಸಲ್ಲ, ಅವ್ರ ವಾಯ್ಸು ಕೇಳಿಸಲ್ಲ, ಬರ್ತಿದ್ದಾರೆ. ಅವ್ರಿಗೋಸ್ಕರ ಸ್ಪೆಷಲ್ ಬಿರಿಯಾನಿ ಮಾಡ್ತಿದ್ದೀವಿ. ಆ ಪರ್ಸನ್ ಯಾರು ಅಂತ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ, ಯಾಕಂದರೆ ತೋರ್ಸಕ್ಕಂತೂ ಆಗೋದೇ ಇಲ್ಲ. ಇನ್ನೂ 2-3 ವರ್ಷ ಬೇಕು ಪರ್ಸನ್ ತೋರ್ಸೋಕ್ಕೆ. ಅದಕ್ಕೆ ರೇಟ್ ಅಂತ ಕೊಡ್ಬೋದು, 11% ಕೊಡ್ಬೋದು, ಇಲ್ಲ ಅಂದರೆ ಇಡನ್ ಪರ್ಸನ್ ಅಂತ ಕೊಡ್ಬೋದು ಟೈಟ್ಲು. ಇಡನ್ ಪರ್ಸನ್ 11% ಗೊತ್ತಿಲ್ಲದೆ ಹೇಳೋ ಅಂತ. ಇವ್ರಿಗೂ ತೋರಿಸ್ತಲೇ ಯಾರು ಅಂತ ಸೀಕ್ರೆಟ್ ಪರ್ಸನ್ ಬರ್ತಿದ್ದಾರೆ ಗೈಸ್. ಬನ್ನಿ, ಅವ್ರು ಯಾವಾಗ ಬರ್ತಾರೆ? ಒಂದು 11:30 ಬರ್ತಾರೆ. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಬಿರಿಯಾನಿ ಮಾಡೋಣ. ಚಿಕನ್ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ನಾನು ಮಾಡಿದ್ರೆ ಓಡಾಡ್ಬಿಡ್ತಾರೆ, ಮತ್ತೆ ಬಂದರೆ ಯಾಕಪ್ಪ ಅಂತಾರೆ ಗೈಸ್ ಅವರು. ಬನ್ನಿ ಮತ್ತೆ ನಾನು ಸ್ವಲ್ಪ ಅಂದರೆ ಡೈರೆಕ್ಟ್ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಕ್ಲಾಸಿಗೆ ಹೋಗ್ಬರ್ಬೇಕು ಪಾಪ. ಮತ್ತೆ ಟಿಫನು ಮತ್ತಲೇ ಒಟ್ಟಿಗೆ ಅವ್ರ ಬಿಸಿನೇ ಮಾಡ್ಬಿಡೋಣ 11:30 ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಗೋ. ತಗೊಳ್ಳ ಅಂತ ಚಿಕನ್. ಬನ್ನಿ ಗೈಸ್, ಈಗ ಚಿಕನ್ ತಗೊಬಂದು. ನೀನು ಟಿಫನ್ ಏನು ತಿನ್ನಲ್ವಾ? 10:30 ಇದ್ದೊಳಗೆ ಇವತ್ತು 10:30. ಯಾಕೆ ಹಿಂಗೆ ಕಣ್ಣು ನೋಡಿ ಹೆಂಗೆ ಗೊತ್ತೆ? ಅವಳು ಬೇಗ ಮಲ್ಕೋಬೇಕು ಅಂತ ಹೇಳ್ತಾಳೆ ಗೈಸ್, ಲೇಟಾಗಿ ಹೇಳ್ಬೇಕು ಅಂತ ಹೇಳ್ತಾಳೆ. ಏನಪ್ಪ. ಬನ್ನಿ ಗೈಸ್, ಆ ಸರ್ಪ್ರೈಸ್ ಪರ್ಸನ್ ಯಾರು ಅಂತ ನಿಮಗೆ. ನಾನು ಲೇಟ್ ಆಗಿ ಎದ್ದೇಳಕ್ಕೆ ಕಾರಣ ಯಾರು? ಯಾರು ಕಾರಣ? ಯಾಕೆ ನೀನ್ ಹೇಳು. ನಾನಲ್ಲ, ನೀನ್ ಹೇಳ್ಬೇಕು. ನೀನ್ ಲೇಟಾಗಿ ಫೋನ್ ನೋಡ್ಕೊಂಡು ಕೂತಿರ್ತೀಯ. ನಿನ್ನಿಂದಾನೆ ನಾನು ಲೇಟಾಗಿ ಎದ್ದೇಳೋದು. ಅದಕ್ಕೆ ನಿನಗೆ ಲೇಟಾಗಿ ಗೈಸ್, ನಂದು ಎಡಿಟಿಂಗ್ ಮುಗಿಯೋದೆ 11:30. ಅದ್ರಲ್ಲಿ ರೀಲ್ಸ್ 12 ಗಂಟೆಗೆ ನೋಡ್ತೀನಿ. ನಾನು ಪಾಡಿ ನಾನು ಬ್ಲಾಗ್ ನೋಡ್ತೀನಿ. ಒಂದಿಬ್ರು ಬ್ಲಾಗ್ ನೋಡ್ತೀನಿ. 1 ಗಂಟೆ ಆಗುತ್ತೆ ಗೈಸ್. ನಾನು ಪಾಡಿ ನಾನು ಮಲ್ಕೋತಾನೆ. ಹಂಗಾರ ಅದು ಸೌಂಡ್ ಇದ್ದೇ ಬರಲ್ವಾ? ಹಂಗಾರ ನಾಳೆಯಿಂದ ಏರ್ಬಡ್ಸ್ ಹಾಕಿದ್ರೆ ನಾನು ನೋಡ್ತೀನಿ ಗೈಸ್, ಓಕೆನಾ? ಯಪ್ಪ ಎಂತವಳು. ಈಗ ಅವ್ರು ಬೇರೆಯವ್ರು ನೋಡ್ತಾ ಇದ್ರೆ ನನಗೂ ನೋಡ್ಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನೀನು ನೋಡ್ಬಾರೋ, ನಾನು ನೋಡೋಣ. ನೀನು ಬೇಗ ಮಲ್ಕೊ, ನಾನು ಬೇಗ ಮಲ್ಕೊ. ಎಡಿಟಿಂಗ್ ಇಷ್ಟ ಎಡಿಟಿಂಗ್ ಮಾಡ್ಬೇಕಲ್ಲ. 8 ಗಂಟೆಗೆ ಮಾಡು. 8 ಗಂಟೆಗೆ ಭಜನೆ ಮಾಡಿ. ಜಿಮ್ಮಿಗೆ ನೀನು ಹೋಗ್ತೀಯಾ? 8 ಗಂಟೆಗೆ ಮುಗಿಯುತ್ತೆ. ಜಿಮ್ಗೆ ಹೋಗಲ್ವಾ ನಾನು? ಹೋಗ್ತೀಯಾ? 7 ಗಂಟೆಗೆ ಹೋಗ್ತೀಯಾ? 7 ಗಂಟೆಯಿಂದ 9:30 ನೋಡ್ತಿದ್ದೀನಿ. 9 ಗಂಟೆ ಲಾಸ್ಟ್. ಇನ್ ಮುಂದೆ 9 ಗಂಟೆಗೆ ಇವಳಿಗೆ ಜಿಮ್ಗೂ ಕಂಡೀಷನ್ ಅಲ್ಲಿ. ಯಾವ ವರ್ಕೌಟ್ ಮಾಡೋದು ಲೇಟ್ ಆಗುತ್ತೆ ನಮ್ದಲ್ಲಿ. ನಾವು 2 ವೇಳೆ ನೋಡ್ಯೋದು ನಾವು ಕೈಸ್. ಅರ್ಧ ಗಂಟೆ ವಾಪ್ ಮಾಡ್ತೀವಾ? 7-7:30. ಅರ್ಧ ಗಂಟೆ ಅಲ್ಲಿ ಭಜನೆ ಗಿಜ್ಜೆ ಹಿಲ್ಸು ಶೂಟು ಲಾಗೋತ ಮಾಡ್ಕೋತೀವಿ. 8ರಿಂದ 8:30 ಅಂದ್ರೆ ರೀಲ್ಸ್ ಕಣೆ. ಲಾಗ್ ಕಂಟೆಂಟ್ ಬಗ್ಗೆ ಪ್ಲಾನ್ ಮಾಡ್ತಿರ್ತೀವಿ, ಗೊತ್ತಾ? ತರುಣ್ ಗಣಿ ಎಲ್ಲ ಇದ್ರೆ ನಿಮಗೆ ಗೊತ್ತ, ನೀವು ವ್ಲಾಗಲ್ಲಿ ನೋಡಿದಿರಲ್ಲ. ಅವರಂತೂ ತಲೆಗೆ ಶೂಟ್ ಹಾಕತ್ತಿರ್ತಾರೆ ಎಲ್ಲರೂ. ಬನ್ನಿ ಸಾಕು, ಇಂಟ್ರೊಡ್ಯೂಸ್ ಜಾಸ್ತಿ ಆಯಿತು. ಈಗ ಲೆಟ್ಸ್ ಗೋ. ಸರ್ಪ್ರೈಸ್ ಪರ್ಸನ್ ಯಾರು ಏನು ಎಲ್ಲರೂ ನಿಮಗೆ ಅವ್ರ ತೋರಿಸಲ್ಲ, ಬಟ್ ಅವ್ರು ಬರ್ತಾರೆ. ಅವ್ರ ಕೈಯಾಗೆಲ್ಲ ತೋರಿಸ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಅವ್ರು ಲೈನಲ್ಲಿ ಅವರೇ, ಅವ್ರ ವಾಯ್ಸ್ ಎಲ್ಲ ಕೇಳಿಸಲ್ಲ ನಿಮಗೆ. ನೋಡಿ ಲೈನಲ್ಲೇ ಅವರೇ. ಲೆಟ್ಸ್ ಗೋ. ಚಿಕನ್ ತಗೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಗಣಿ ಜನ ಐಫೋನ್ ಅಪ್ಡೇಟ್ ಮಾಡ್ಕೊಡ್ತಿದ್ದೆ ಅಂತ ಅದನ್ನು ಎಲ್ಲ. ಅಲ್ಲಿ ಸೋನು ಕೊಡಗು ಇವ್ ಕೊಡಕ್ಕೆ ಹೋಗೋನಿಲ್ಲಿ. ಅವಳಿಗೂ ಇವಳಿಗೂ ಆಗದ್ದೇ ಇಲ್ಲ ಬಿಲ್ಕುಲು. ನೋಡಿ ಲಕ್ಷಿಗೆ ಸುಮ್ ಕೂತಿದ್ನಲ್ಲ ಪಾಪ, ನನಗೆ ಬರ್ಸಕಾರ ಬರ್ಸಿದ್ವಿ. ಊರಂತೂ ಏನು ಬರೆಯಲ್ಲ.
ಬರಿ 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 ಗೈಸ್ ಇವಾಗ 11% ಬಂದವ್ರೆ. ಆಯ್ತಾ ಕೈ ತೋರಿಸ್ಲಾ ಕೈ ಹಿಂಗೆ ತೋರಿಸು ಅಹೋ ಗೈಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ, ವಾಚ್ ಎಲ್ಲ ಬಿಚ್ಚಿಕ್ತಿರೋದು ಗೈಸ್. ಇದೆ 11%. ಓ ಡ್ರೆಸ್ ಗೊತ್ತಾಗ್ಲಿ ಗೈಸ್ ಇದು ಕನ್ನಡಿ ಯಾರು ಅಂತ. ಗೈಸ್ ಅವ್ರ ಮುಖ ವಾಯ್ಸ್ ಗೊತ್ತಾಗ್ಬಿಡುತ್ತೆ. ಗೈಸ್ ಅವ್ರ ಮುಖ ತೋರ್ಸಂಗಿಲ್ಲ. ಅದಾದ್ಮೇಲೆ ಹೆಂಗೋ ಸಡನ್ ಆಗಿ ಇವತ್ತು ಪ್ರಮೋಷನ್ ಶೂಟ್ ಇದೆ ಅರ್ಜೆಂಟು. ಇವತ್ತು ಅವ್ರನ್ನೂ ಹಾಕೊಂಡು ಹೋಗೋಣ ಇವತ್ತು ಲೊಕೇಶನ್ಗೆ. ಬನ್ನಿ ಶೂಟ್ ಹೆಂಗಿರುತ್ತೆ ಅಂತ ನೋಡೋಣ. ಎಮರ್ಜೆನ್ಸಿ ಒಂದು ಪ್ರಮೋಷನ್ ಶೂಟ್ ಐತೆ, ಹಾಗೆ ಹೇಳ್ದು ಅನ್ಸುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಮರ್ಜೆನ್ಸಿ ಶೂಟ್ ಐತೆ. ಇಲ್ಲಿ ನಾನು ವ್ಲಾಗ್ ಮಾಡೋದು ಆಡ್ಕೊತಾ ಇರೋದು. ಎಮರ್ಜೆನ್ಸಿ ಶೂಟ್ ಐತೆ ಒಂದು, ಅಂದರೆ ರೀಲ್ ಶೂಟ್ ಅದು ಮುಗಿಸ್ಬೇಕು. ಅವಳನ್ನ ಕರ್ಕೊಂಡೋಗಿ ಮೇಕಪ್ ಮಾಡಿಸಿ ಡ್ರೆಸ್ ಹಾಕ್ಸಿ ನಾನು ಪಂಚೆ ಶರ್ಟ್ ಉಟ್ಕೋಬೇಕು. ಇಟ್ಕೋ ತುಂಬ ಕೆಲಸ ಇದೆ ಗೈಸ್. ತುಂಬ ಬೇಗ ಅವರಲ್ಲ 11%. ಏನು ಹಿಡ್ಕೊಂಡವ್ರು ಗೊತ್ತಾ? ನೋಡಿ ಹಿಡ್ಕೊಂಡು ಚೆಕ್ ಮಾಡ್ತವ್ರೆ ಅವ್ರ ಹುಡುಗನ ನೆನ್ಸ್ಕೊಂಡು. ಲಕ್ಷ ಯಾರು ಬಂದಿರೋದವರು? ಯಾರವರು? ಯಾರು ಲಕ್ಷ ಅವ್ರು? 11%. ಸರ್ಪ್ರೈಸ್. ನಮ್ಮನೆಗೆ ಇಷ್ಟ ಬಂದಿರಲ್ಲ ಅವ್ರಿಗೆ ಬಿರಿಯಾನಿ ಮಾಡ್ಕೊಡ್ತಿದೀವಿ ನೋಡಿ. ತಿನ್ಬೇಕು ಗೈಸ್. ತಿಂತ ಇಲ್ಲ ಮತ್ತೇನಂತಾರೆ ಪೀಸ್ ಆಗಿತ್ತು ಯಾಕೆ? ತಿನ್ಬೇಕು. ಅನ್ನ ತಿನ್ನೋ ಬರೀ ಪೀಸ್ ತಿಂತಿದೆಯಲ್ಲೋ ಗೈಸ್. ನೋಡಿ ಈಗ ಇವರು ಊಟ ಮಾಡ್ತಾರೆ ಬಿರಿಯಾನಿ. ಇವ್ರು ಗೊತ್ತಲ್ಲ, ಇವ್ರು ಸರ್ಪ್ರೈಸ್ ಪರ್ಸನ್ ಅಲ್ಲ, ಇವ್ರು ಸರ್ಪ್ರೈಸ್ ಮೈ ಲೈಫ್. ಇವ್ರು ಗೊತ್ತಲ್ಲ, ಇವರು ಬಕಸೂರಿ ವಂಶದವ್ರು ಇವರು. ಮತ್ತೆ ಅವ್ರು ಬಂದಿರಲ್ಲ. ಅವ್ರು ಬಂದಿದ್ದು ಪ್ರಮೋಷನ್ ಕೆಲಸದ ಮೇಲೆ ಅವ್ರು ಬಂದರು. ಅವ್ರನ್ನ ಲೊಕೇಶನ್ಗೆ ತಲುಪಿಸ್ಬಿಟ್ಟು ಇವಾಗ ಅವ್ರ ಮೇಕಪ್ಪು ಏನೇನೋ ಕೆಲಸ ಇತ್ತು. ಮೇಕಪ್ಪು ಡ್ರೆಸ್ಸು ಹಾಕಿ ಬರೋಕ್ಕೋಗಿದ್ದಾಳೆ. ಬನ್ನಿ ಅವ್ರು ಬಂದಮೇಲೆ ತೋರಿಸ್ತೀನಿ ಹೆಂಗೆ ಇದ್ದಾಳೆ ಅಂತ. ಬನ್ನಿ ಆ ಕೆಲಸ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ. ಎಟ್ಕೋ ಈಗ ನಾನು ಸ್ವಲ್ಪ ಆಗ್ಬೋದು, ನಾನು ರೆಡಿ ಆಗಬೇಕು, ಕ್ಯಾಮ್ರಾ ರೆಡಿ ಮಾಡಬೇಕು, ತುಂಬ ಕೆಲಸ ಇದೆ. ಮುಸುವ ನಂದು ಕಲ್ಸವಳೆ ಒಂದು ಬ್ಲೌಸ್ ತಗೊಂಡೋಗ್ಬೇಕಂತೆ. ಮತ್ತೆ ಒಂದು ಮನೆ ಕೀನು ಎತ್ಕೊಂಡು ಹೋಗ್ಬಿಟ್ಟವಳೆ. ಕೊಡ್ತಾಳೆ. ಓ ಮಳೆಯಲ್ಲೇ ಕಾರ್ ತಗೊಬ ಅಂತ ನೋಡಿ. ಯಾವ ಕಾರ್ ತಗೊಂಡ್ಬಿಡ್ತಾವನೆ. ಥ್ಯಾಂಕ್ಸ್ ಕಣ. ಥ್ಯಾಂಕ್ ಯು. ಈ ಕಾರ್ ಹೋಗೋಣ ಈಗ ಶೂಟ್ ಮಾಡೋಕ್ಕೆ. ನೀವು ಓಡಿಸ್ತೀಯಾ? ನೀವು ಓಡಿಸ, ನಾನು ಓಡಿಸೋಣ. ಹಾಂ ಸೋನಿಯಾ ಕೂತ್ಕೋತಾಳೆ. ನಾನು ನೀನು ಮತ್ತು ಕಾರ್ ಓಡಿಸೋದು ಯಾರು? ನೀನು. ಚಾಡೋ ಕೀ ತಗೊಂಡು ಗೊತ್ತಿಗೆ ತರುಣಕ್ಕೆ ಫೋನ್ ಮಾಡಿ ತರುಣ ತಂದು ಕೊಡ್ತಾನೆ. ಅವ್ರ ಮನೆ ಪಕ್ಕನೇ ಲೊಕೇಶನ್ ಇದ್ದಿತ್ತು. ಸೊ ಅವ್ನು ತೊಗೊಬರ್ತಾರೆ. ಮತ್ತು ಕ್ಯಾಮ್ರಾಮನ್ ಶೂಟರ್ಸು ಈ ಗಾಡಿಗಳು ಒಂದು ಈ ಕೀನ ಮನೆಯೊಳಗೆ ಐತೆ. ಈ ಕೀ ತಗೊಂಡ್ರೆ ಪೆಟ್ರೋಲ್ ಖಾಲಿ ಆಗುತ್ತೆ. ಬಜೆಟಲ್ಲಿ ನನಗೆ ಬೇಕು ಹೋಗಿದ್ದೀನಿ. ಒಬ್ಳು ಎಲ್ಲ ಮರ್ತು ಬರ್ತೇ ಹೋಗೋದವಳು ಜಾಸ್ತಿ ಅವಳು. ಈಗ ಅದಕ್ಕೆ ಅರ್ಜೆಂಟಾಗಿ ಹೋಗ್ತಿದ್ದೀವಿ. ಈಗ ನೋಡಿ ನಾನು ನೋಡ್ತಿದ್ದೆ ಇದು ಈಗ ಲೊಕೇಶನ್ ಬೇರೆ ಹಿಂಗಾಗೈತೆ. ನನ್ನ ಪಂಚೆ ಬೇರೆ ಆರೋಯ್ತೈತೆ ಅಪ್ಪ. ನೋಡಿ ಹೀರೋಯಿನ್ ಒಬ್ಬ ಸೀರಿಯಲ್ ಆಕ್ಟರ್ ಹತ್ರ ಕಾಣ್ತೀವಿ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ. ಏನು ಹೇಳಲೇ ಇಲ್ಲ ಗೈಸ್. ಅದನ್ನೇ ಹೇಳ್ತಿದ್ದೀನಿ ಅಪ್ಪೋ. ಈ ಪಂಚೆ ಹಾಕಂದು ಅದ್ರ ಕ್ಯಾಮ್ರಾಮನ್ಗಳು ಆಟ ಆಡಿಸ್ತವ್ರೆ. ಕ್ಯಾಮ್ರಾ ಇದ್ದೀರ ಅಲ್ಲಿಂದ ಶೂಟ್ ಮಾಡ್ಬೋದಾಗಿತ್ತು ಈ ಲೊಕೇಶನ್ ಅಲ್ಲಿ. ಇವಾಗ ಧೈರ್ಯ ನೋಡು ಮೀನ್ಗಳ್ಗ ಧೈರ್ಯ ತಗೊಳಕ್ ಮುಟ್ಟಂಗಿಲ್ಲ ಇಲ್ಲಿ. ಅದು ಬಿಡು ಗೈಸ್, ಈ ಲೊಕೇಶನ್ ಅಲ್ಲಿ ಶೂಟ್ ಮಾಡೋ ಕ್ಯಾಮ್ರಾ ಇದ್ರೆ ಮಸ್ತ್ ಕಾಣೋದು ಅನ್ಕೊಳ್ಳಿ. ಬಟ್ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ. ತಲೆ ಕೆಟ್ಟು ಹೋಗ್ತೈತಿ. ಏನು ಮಾಡೋದು ಅರ್ಥ ಆಗ್ತಿಲ್ಲ ನನಗೆ. ಓ ಶೇಟ್ ಬನ್ನಿ ಗೈಸ್. ನಾವು ವಿದ್ಯುತ್ ಮನೆ 18 ವರ್ಷ ಬಿಡಲ್ವ ನಿಮಗೆ? ಇಲ್ಲಿ ನೋಡಿ ನಾವು ವಿದ್ಯುತ್ ಮನೆ ಇಲ್ಲ. ಅಯ್ಯೋ ಮಳೆ ಬಂದ್ಬಿಡ್ತು ಗೈಸ್. ಇವಾಗ ಇರುತ್ತೋ ಕಾಲ್ ಮಾಡ್ತೀನಿ. ಕಷ್ಟ ಅವ್ನ ಕೆಲಸ ಬಿಟ್ಟು ಬಂದು ನನಗೆ ಮಾಡ್ಕೊಡ್ತಾನೆ. ಹಾಂ ಹೇಳ್ರಪ್ಪ ಗೈಸ್. ಫೈನಲಿ ನಮ್ಮದು ರೀಲ್ ಶೂಟ್ ಅಲ್ಲದೆ ಈ ಬೈಕಿನಂದು ಬೈಕೆಲ್ಲ ಬಿಟ್ಟಿದ್ದೆ ಅನ್ಸುತ್ತೆ ಮೇ ಬಿ ನನ್ನ ಪ್ರಕಾರ. ಇಲ್ಲ ಅಂತಂದರೆ ಕಲಾಸಿ. ಇವಾಗ ಗೈಸ್ ಹೇಗಿದೆ ಔಟ್ಫಿಟ್ಟು ಪಾಪ ಮುಂದು ಅಲ್ಲ? ಹಾಂ ಹೀರೋಯಿನ್. ಹಾಂ ಗೈಸ್ ಇಲ್ಲ ನಾನು ಕೊಡಿಸ್ತಾನೆ ಅಂತಲ್ಲ, ಕೊಡ್ಸೋಕೆ ಆಲ್ರೆಡಿ ನಾನು ಪ್ಲ್ಯಾನ್ ಮಾಡಿದ್ದೆ. ಇವಳು ನಾನು ಇದ್ರಲ್ಲಿ ಟ್ರೆಡಿಷ್ನಲ್ ಎಲ್ಲ ಹಾಕಲ್ಲ ನನಗೆ ಹಿಂಗೆ ಈ ಥರ ಗೈಸ್. ನಾನು ಟ್ರೆಡಿಷ್ನಲ್ ಅಂದರೆ ಅವು ಎಲ್ಲ ಒಂದೇ ಥರ ಅಲ್ವಾ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬೈಯೋ ಕಲ್ಸ್ತಿದ್ದೀನಿ ಆಮೇಲೆ. ಟ್ರೆಡಿಷನಲ್ ಆಗಿ ಲೆಹಂಗಾ, ಮಸ್ತಾನಿ, ಆಮೇಲೆ ಸೀರೆ, ಆಮೇಲೆ ಲಂಗ ಬ್ಲೌಸು, ಆಮೇಲೆ ಲಂಗ ದಾವಣಿ, ಈ ತರ ತುಂಬಾ ಟೈಪ್ಸ್ ಇದೆ. ಅದರಲ್ಲಿ ನನಗೆ ಬೇಕಾಗಿರೋದು ಕೊಡ್ಸಿದ್ರೆ ನಾನು ಹಾಕ್ತೀನಿ. ಓಕೆ ಗೈಸ್ ನೋಡಿ ಬೇಕಾಗಿರೋ ತರ ಕೊಡ್ಸಿದ್ರೆ ನಾನು ನಿಜವಾಗ್ಲೂ ಆಯ್ತು. ಎಲ್ಲ ಇದೆ ಬೈಕಲ್ಲಿ ಕೀ ಇದೆ ಗೈಸ್. ನೋಡಿ ಇದೆ ಮುಂಚೆ ಇದು ಯಾರೋ ಬಂದಿರೋ ನೋಡ್ಕೋಣ. ಇದಾರೆ ಯಾರು? ಇದಾರೆ ಓಪನ್ ಇಲ್ಲ. ಬನ್ನಿ ಗೈಸ್ ಈಗ ನಮ್ಮ ಲೊಕೇಶನ್ಗೆ ಇತ್ತು. ನಮ್ಮ ಕ್ಯೂಟ್ ಬಂಗಾರ ಹೆಂಗಿತ್ತು, ನಂದು ಹೆಂಗಿತ್ತು? ಸಖತ್ ಕ್ಯೂಟ್ ಅಲ್ಲ? ನಾನೇ ಗೈಸ್ ದಪ್ಪ ಆಗ್ಬಿಟ್ಟಿದ್ದೀನಿ. ಮತ್ತೆ ಆನೆ ಮರಿಯಾಗಿದ್ದು ದಪ್ಪ ಆಗಿರೋದಲ್ಲ, ಆನೆ ಮರಿಯಾಗಿ. ಹಾಂ ಏನು ಚೆನ್ನಾಗಿ ಕಾಣ್ತೀನಿ ಅಂತ ಆ್ಯಟಿಟ್ಯೂಡ್ ನೋಡಿ ಗೈಸ್. ಆ್ಯಟಿಟ್ಯೂಡು
ಬನ್ನಿ ಗೈಸ್ ಇಲ್ಲೇ ಕರ್ಕೊಂಡು ಬರ್ತಿದ್ದು ಆಲಿಯೋನ. ಅಲ್ಲಿ ಗೈಸ್ ಒಂದು ಲಿಯೋಸ್ ಐತಲ್ಲ ಇಲ್ಲೇ ಕರ್ಕೊಂಬತ್ತಿತ್ತು, ಅಲ್ಲಿಂದನೇ ಬಿಸೋದೋಗಿತ್ತು. ಅದೇ ಕಾರಣಕ್ಕೋಸ್ಕರ ನಾವು ಆಲ್ಮೋಸ್ಟ್ 90% ಮನೆ ಖಾಲಿ ಆಗೋ ಕಾರಣ ಮಾಡಿರೋದೇ ಅದಕ್ಕೆ. ಅದಕ್ಕೋಸ್ಕರನೇ ಗೈಸ್ ಹಿಂಗೆ ಕಾಡುತ್ತೆ ಅಂತ. ಇಲ್ಲೆಲ್ಲ ಇಲ್ಲೇ ದಿನಾನು ಇರಕ್ಕಾಗ್ತಿರಲ್ಲ. ಆ ಸಿಚುವೇಶನ್ ಆದ್ಮೇಲೆ ಆ ದಿನ ನೈಟ್ ಸ್ಟೇ ಆಗಕ್ಕೆ ಬೇಜಾರಾಗೋದು. ಅದಾದ್ಮೇಲೆ ಅಲ್ಲೇ ಅದಾದ್ಮೇಲೆ ಅಲ್ಲಿ ಸ್ಟೇ ಆಗೋದು ಅದೆಲ್ಲ ಮಾಡ್ತಿದ್ವಿ. ಅದು ಹಂಗೆ ಅಡ್ಜಸ್ಟ್ ಆಗಲ್ಲ, ಹಂಗೆ ಆಗೋಯ್ತು. ಇಲ್ಲೇ ವಾಕ್ ಮಾಡ್ತಿದ್ವಿ, ಶೆಟ್ಲ್ಗೆ ಕಾಡ್ತಿತ್ತು ನಾವೆಲ್ಲ. ಚೆನ್ನಾಗಿದೆ ಗೈಸ್ ಮೆಮೊರಿ. ಇರಲಿ ಬನ್ನಿ ಅವೆಲ್ಲ ಪಾಪ ಮುಂದೆ ತೋರ್ಸನೇ ಇರಬೇಕು ಅನಿಸ್ತೇ ಗೈಸ್. ಸಕ್ಕದಾಗ ಕಾಣ್ತಾವಳೆ. ಅಯ್ಯೋ ನನ್ನ ಕಾಲು ನೋಡಿಲ್ಲ, ಧೂಳ ಆಯ್ತು ಸಿಮೆಂಟ್ ನಂದು ಹೊಡೆದೋಗುತ್ತೆ ಕಾಲಿಗ. ಬಾತ್ ಕಾಲು ತೊಳ್ಕೊಳ್ಳೋಣ ಫಸ್ಟ್. ಬನ್ನಿ ಗೈಸ್ ಹೊರಡೋಣ. ಆದರೂ ಚೆನ್ನಾಗಿ ಕಾಣ್ತಿದೆ ಅಮ್ಮ, ನೋಡ್ತಾನೆ ಇರಬೇಕು ಅನ್ಸುತ್ತೆ. ಪ್ರಾಮಿಸ್ ನಾನು ನೋಡ್ತಾನೆ ಇದ್ದೀನಿ ಹಿಂಗ. ಮತ್ತೆ ಆದ್ರೆ ನೀನು ಚೆನ್ನಾಗಿರೋದು ನೋಡಿದ್ರೆ ನೀನು ಚೆನ್ನಾಗಿಲ್ಲ ಅಂದ್ರೆ ನೀನು ನೋಡೋಕ್ಕೆ ಆಗಲ್ಲ. ಅಯ್ಯಪ್ಪ ಏನು ಮಾತು ಕಲ್ತೋಳೆ ಅಂದರೆ ಗೈಸ್. ಆಮೇಲೆ ನಾನು ಈ ಪಂಚೆಯಲ್ಲಿ ಅಯ್ಯೋ ನೋಡಿ ಗೈಸ್ ನೋಡಿ ಪಾಪ. ನನಗೆ ಏನು ಗೊತ್ತಾ ಬೇಜಾರಾಗಿತ್ತು ಪಾಪ. 20-25 ಕಸ್ಟಮರ್ ಇದ್ರು ಆಫೀಸ್ ಹತ್ರ. ಹಂಗಾದ್ರೂ ಬಂದು ನನಗೆ ಪಟ್ಟಣ ಮಾಡಿಕೊಟ್ಟ. ನಿಂದು ಬ್ರೋ ಮ್ಯೂಸಿಕ್. ಇವಾಗ ಮಳೆ ನೋಡಿ ಗೈಸ್. ಮಳೆ ಎಷ್ಟು ಮಳೆ ನೋಡಿ ಫುಲ್ಲು ಮಳೆ ಬಂದು. ಇವತ್ತು ನಾನು ಜಿಮ್ಗೂ ಹೋಗಿಲ್ಲ. ಗಣಿತವರು ಜಿಮ್ಗೆ ಹೋಗೋರೆ. ನನಗೆ ಬಂದು ಹೊಟ್ಟೆ ಬೇರೆ ಎಸಿತ್ತು. ಮಧ್ಯಾಹ್ನ ಇಷ್ಟು ತಿಂದಿದ್ದೆ. ಸೊ ಅವ್ರು ಬಂದಿದ್ರು ಅಂತ. ಸೊ ಊಟ ಮಾಡಿ ಸ್ವಲ್ಪ ಊಟ ಮಾಡಿ ಮತ್ತು ಎಡಿಟಿಂಗ್ ತುಂಬ ಇತ್ತು. ಎಡಿಟಿಂಗ್ ಕೆಲಸ ಮುಗಿಸ್ದೆ. ಮತ್ತು ಫೋಲ್ಡರ್ ಕ್ಲಿಯರ್ ಮಾಡಬೇಕಾಗಿತ್ತು. ನೋಡಿ ಡ್ಯಾನ್ಸ. ಏನಾಯ್ತು ನನ್ನ ಫೋನ್ಗೆ? ಕ್ಯಾಮ್ರಾ ನೀರು ಬಿತ್ತು. ಸಾರಿ ಗೈಸ್, ನನ್ನ ಕ್ಯಾಮ್ರಾಗೆ ನೀರು ಬಿತ್ತು, ಅದಕ್ಕೆ ನನ್ನ ಫೇಸ್ ಹಂಗೆ ಕಾಣಿಸ್ತು. ಸಾರಿ. ಮತ್ತು ಫೈಲ್ ಕ್ಲಿಯರ್ ಮಾಡೋದಿತ್ತು, ಫೋನ್ ಸ್ಟೋರೇಜ್ ಕ್ಲಿಯರ್ ಮಾಡೋದಿತ್ತು, ಮತ್ತು ಎಡಿಟ್ ಮಾಡೋದಿತ್ತು, ಪೋಸ್ಟಿಂಗ್ ಇತ್ತು. ಗೊತ್ತಿಲ್ಲ ಪ್ರಮೋಷನ್ ಪೋಸ್ಟಿಂಗ್ ಎಷ್ಟು ಸೇರುತ್ತೆ, ಅವ್ರು ಟ್ಯಾಗ್ ಮಾಡಬೇಕು, ಅವ್ರಿಗೆ ಕೊಲಾಬ್ ಮಾಡಬೇಕು. ಸಖತ್ ಕೆಲಸ ಇತ್ತು. ಸೊ ಅದೆಲ್ಲ ನಾನು ಮುಗಿಸಿ ಮತ್ತು ಈಗ ಒಂದು ಅಲೌಟ್ ಬೇಕಿತ್ತು. ಈ ಮಳೆಯಲ್ಲಿ ಯಾರು ಹೋಗ್ತಾರೆ ಅಂತ ನಾನು ಗಾಡಿ ಜಿಮ್ಗೆ ಹೋಗಿದ್ದಲ್ಲ, ಹಂಗೆ ತೊಗೊಂಬರೋಕ್ಕೆ ರೆಡಿ ಅಂತ ತೊಗೊಂಬರ್ತಾವನೆ. ಇವ್ರು ನೋಡಿ ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಗ್ತಿದೆ ಅಂತ ಖುಷಿ ಪಕ್ಕ ಕಣ್ಣಿಂಗೆ ಮಣಿಗೆ ಬೇಡ ಕಣ್ಣು ತಾಸಿ ಬೀಳುತ್ತೆ. ಅದಾದ್ಮೇಲೆ ಇವತ್ತು ಪಾಪ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿಲ್ಲ. ಸೊ ನಮ್ಮನೆ ಬಂದು ಸರ್ಪ್ರೈಸ್ ಹಿಡನ್ ಗೆಸ್ಟ್ ಯಾರು ಅಂತ ಅಂದರೆ ನಮಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಹಂಗೆ ಇದ್ಬಿಡೋಣಲ್ವ. ಪಾಪ ಗೈಸ್ ಮಳೆ ವೆದರು. ಥ್ಯಾಂಕ್ ಯು ಬ್ರೋ. ಐಫೋನ್ ತಂದ್ಮೇಲೆ ಇಲ್ಲ ಅವ್ನು ಆಟ ಆಡಕ್ಕೆ ಕೊಟ್ಟ ಲಕ್ಷು. ಮಳೆ ಸರಿ ಆಯ್ತು, ಹೋಗೋದು ಈಗ ಫ್ರೆಶ್ ಅಪ್ ಆಗೋತ್ತಿಗೆ. ನೋಡಿ ಗೈಸ್ ನಮ್ಮ ಐಫೋನ್ ನೋಡಿ ಗೈಸ್, ಇಲ್ಲಿ ಫ್ಲೆಕ್ಸ್ ಮಾಡ್ತಾ ಇರೋದ. ಐಫೋನ್ ಅಲ್ಲಿ ಮಾತಾಡ್ತಿರೋರ್ಗ ಐಫೋನ್ಗ ಸರಿ ಮಳೆ ನಿಂತೆ ಹೋಗು. ಸರಿ ಫೋನ್ ಮಾಡ್ತೀರ ಮಳೆ ಇಲ್ಲ ಓವರ್ ಶೀತ ಆದ ಮ್ಯಾಕೆ ಅದಕ್ಕೂ ನಳಿಕೆ ತರುಣ ಬಾಯ್ ಮಾಡೋಕ್ಕಾಗಿಲ್ಲ, ಗಣೇಶ್ ಮಾಡ್ತವ್ರೆ. ಆದ್ರೂ ಗೈಸ್ ಬೆಳಿಗ್ಗೆ ಬೇಜಾರು ಮಾಡೋನೆ. ಇರ್ಲಿ ಇವೆಲ್ಲ ಐಫೋನ್ ಕೊಡ್ಸೋರೆ ಏನಾದ್ರು ಕೊಡಿತಾರೆ. ತುಷಾರ ಮಳೆ ಹೋಗು. ಬಾಯ್ ನಾಳೆ ಶಿಲಾಡೋಣ. ಹಾಂ ಬಾಯ್. ಆಲ್ ಔಟ್ ಗುಡ್ ನೈಟ್. ಇಲ್ಲಾರ ಮಲಗಕ್ಕೆ ಬಿಡ್ತಿರ್ಲಿಲ್ಲ ಇವಳು. ನೋಡಿದ್ನಲ್ಲ ಅದಕ್ಕೆ ಇವರು ಹಾಂ ಗಣಿ ಅಲ್ಲಿ ಗಡಿ ಹಾಯ್ ಮಾಡು. ಇಲ್ಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಫೇಸ್ಗೆ ಸುಮಾರು ಒಂದು 2 ತಿಂಗಳಾಗಿತ್ತು ನನ್ನ ಫೇಸ್ ಬಗ್ಗೆ ಕೇರ್ ಮಾಡಿ. ಇವತ್ತು ಮೇಡಮ್ ಅದೇ ನನ್ನ ಫೋರ್ಸ್ ಮಾಡಿದ್ದಕ್ಕೆ ಇಷ್ಟಪಟ್ಟು ಮಾಡ್ತಿಲ್ಲ. ನನ್ನ ಫೇಸ್ ಸಕ್ಕ ಟ್ಯಾನ್ ಆಗಿಬಿಟ್ಟಿದೆ ಗೈಸ್. ಡಲ್ನೆಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವಾಗ ನೆಕ್ಸ್ಟ್ ನಾನು ಫೇಸ್ ಕೇರ್ನ ಬಾಡಿನ ನೋಡ್ಕೋಬೇಕು. ಈಗ ನೋಡಲ್ಲ ನೀವು ರೀಲ್ ಶೂಟಲ್ಲಿ ಒಳ್ಳೆ ಚೆನ್ನಾಗಿ ಕಾಣ್ತಾಳೆ. ನಾನು ದಪ್ಪ ಕಾಣ್ತಾ ಇದ್ದೀನಿ. ಫೇಸ್ ಬ್ಲ್ಯಾಕ್ ಅದಕ್ಕೋಸ್ಕರ ಈಗೆಲ್ಲ ಪಕ್ಕ ನೋಡಿ ನನ್ನ ಫೇಸ್ಗೆ ಈಗ ಗಾಬರಿ ಆಗ್ಬಿಟ್ಲು. ನಾನು ಲಾಗ್ ಮಾಡ್ತಿಲ್ಲ, ಲೈಟ್ ಬಂತಲ್ಲ ಗಾಬರಿ ಆಗ್ಬಿಟ್ಲು. ಈಗ ನನ್ನ ಫೇಸ್ಗೆ ಟ್ಯಾನಿಂಗ್ ರಿಮೂವ್ದು ಹೋಮ್ ರೆಮಿಡಿ ಹಾಕ್ತಾ ಇದ್ದೀನಿ. ಗೈಸ್ ನನ್ನನ್ನು ನನಗೆ ಶಾಕ್ ಆಗಿಬಿಡ್ತು ಬಂದ ತಕ್ಷಣ. ಶೋ ನಾನು ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ಹಾಗೆ ಮಲ್ಕೊಂಬಿಟ್ಟೆ. ಅದು ಫೇಸ್ ಪ್ಯಾಕ್ ಎಲ್ಲ ಹಾಕಿದ್ರಲ್ಲ ಹಾಗೆ ನಿದ್ದೆ ಬಿಚ್ಕೊಂಡ್ಬಿಡ್ತು, ಮಲ್ಕೊಂಬಿಟ್ಟೆ. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀವಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡ್ತೀರಾ, ಇಷ್ಟ ವೆಯ್ಟ್ ಮಾಡ್ತಿಲ್ಲ. ವಿಡಿಯೋ ಗಂಟೆಗೆ ಬಾಯ್. ಹಾಗೆ ಗೈಸ್ ನಿಮಗೇನು ಡೌಟಾ ಯಾರು ಬ್ಲಾಗಲ್ಲಿ ಬಂದಿತ್ತು ಅಂತ? ಮತ್ತು ಕಮೆಂಟ್ ಮಾಡಿ ಪಾಪ ಮನೆಯ ಹೆಂಗೆ ಕಾಣ್ತಿದ್ಲು ಅಂತ ಅಡ್ರೆಸ್ಸಲ್ಲಿ.